Good morning. Welcome to Mama Foresight. Today I am going to let you know about another course which has been launched by Mama Foresight, that is Industrial Extension Officer. Industrial Extension Officer ಈ ಕೋರ್ಸ್ ಅಲ್ಲಿ ನಾವು ಬರೀ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫ್ರಮ್ ಟುಮಾರೋ ಅಂದ್ರೆ ನಾಳೆಯಿಂದ ನಮ್ಮ ಫೋರ್ಸೈಟ್ ಇಂದ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಬಗ್ಗೆ ನಿಮಗೆ ಮಾಹಿತಿ ಕೊಡಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ವಿಲ್ ಗೋ ವಿತ್ ಗೌರ್ಮೆಂಟ್ ಡಾಕ್ಯುಮೆಂಟ್, ಗೌರ್ಮೆಂಟ್ ನೋಟಿಫಿಕೇಶನ್ ಏನ್ ಬಂತು, ಅದರಲ್ಲಿ ಏನೇನು ಮೆನ್ಷನ್ ಮಾಡಿದ್ರು, ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಈ ಎಕ್ಸಾಮ್ ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ನೋಟಿಫಿಕೇಶನ್ ಬಂದಿದ್ದು 15 ಮಾರ್ಚ್ 2024, ಅಂದ್ರೆ ಸುಮಾರು ಲಾಸ್ಟ್ ಇಯರ್, ಒಂದು ವರ್ಷ ಆಗ್ಬಿಟ್ಟು 2-3 ತಿಂಗಳಾಯಿತು ಇದು ನೋಟಿಫಿಕೇಶನ್ ಬಂತು. ಇದರಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ 50 ಪೋಸ್ಟ್ಗಳಿದಾವೆ, ಮತ್ತೆ ಗ್ರಂಥಪಾಲಕ ಇದರಲ್ಲಿ 10 ಪೋಸ್ಟ್ ಇದಾವೆ. ಇದು ಎರಡಕ್ಕೂ ನೋಟಿಫಿಕೇಶನ್ ಒಂದೇ ಸತಿ ಕೊಟ್ಟರು. ಇವಾಗ ಇದಾದ ಮೇಲೆ ನಮಗೆ ನೋಟಿಫಿಕೇಶನ್ ಅಪ್ಲೈ ಮಾಡಕ್ಕೆ ಡೇಟ್ಸ್ ಬಿಟ್ಟಿದ್ರು. ಅದಾದ್ಮೇಲೆ ಡಿಫ್ರೆಂಟ್ ಎಕ್ಸಾಮ್ ಡೇಟ್ ಇತ್ತು, ಮತ್ತೆ ಪೋಸ್ಟ್ಪೋನ್ ಆಗಿ ಫೈನಲಿ ನಮಗೆ ಇವಾಗ ಪ್ರೆಸೆಂಟ್ ಸಿನೇರಿಯೋ ಅಲ್ಲಿ 26 ಮತ್ತೆ 27 ಡೇಟ್ ಫಿಕ್ಸ್ ಆಗಿದೆ ಫ್ರಮ್ KPSC. 26 ಅಲ್ಲಿ ಕನ್ನಡ ಎಲಿಜಿಬಿಲಿಟಿ ಟೆಸ್ಟ್ ಮಾಡ್ತಾರೆ, ಮತ್ತೆ 27ಗೆ ನಮಗೆ ಪೇಪರ್ 1 ಅಂಡ್ ಪೇಪರ್ 2 ವಿಚ್ ವಿಲ್ ಬಿ ಗೋಯಿಂಗ್ ಟು ಕೌಂಟ್ ಫಾರ್ ಯುವರ್ ರಿಯಲ್ ಕಾಂಪಿಟೇಷನ್. ಈ ಎಕ್ಸಾಮ್ 27ಗೆ ಅಂದ್ರೆ ಸಂಡೇ ನಡೆಯುತ್ತೆ, ಇದು ಸಾಟರ್ಡೆ ನಡೆಯುತ್ತೆ. ನೆಕ್ಸ್ಟ್ ನಮಗೆ ಈ ಎಕ್ಸಾಮ್ ನೇಮಕಾತಿ ಹೆಂಗಾಗುತ್ತೆ ಅಂತ ಸುಮಾರು ಜನ ಸ್ಟೂಡೆಂಟ್ಸ್ಗೆ ಇದ್ರ ಪ್ರೊಸೀಜರ್ ಗೊತ್ತಿರಲ್ಲ. ಇದು ನಮ್ಮ ರಿಕ್ರೂಟ್ಮೆಂಟ್ ಹೆಂಗಾಗುತ್ತೆ, ಎಷ್ಟೊಂದು ಪೇಪರ್ಸ್ ಇರುತ್ತೆ, ಅದರಲ್ಲಿ ಸುಮಾರು ಜನ ಕನ್ನಡ ಎಲಿಜಿಬಿಲಿಟಿ ಟೆಸ್ಟ್ ಇದೆಯಾ, ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ನಾನು ಹೇಳ್ತೀನಿ. ಅದಾದ್ಮೇಲೆ ಪೇಪರ್ 1 ಹೆಂಗಿರುತ್ತೆ, ಪ್ಯಾಟರ್ನ್ ಹೆಂಗಿರುತ್ತೆ, ಪೇಪರ್ 2 ಪ್ಯಾಟರ್ನ್ ಹೆಂಗಿರುತ್ತೆ ಅಂತ. ಸೊ ಕಂಪ್ಲೀಟ್ ಡೀಟೇಲ್ ಹೋಲಿಸ್ಟಿಕ್ ಆಗಿ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಇದೆ, ನಿಮಗೆ ಕನ್ನಡ ಎಲಿಜಿಬಿಲಿಟಿ ಟೆಸ್ಟ್ ಬರೋದು ಇರುತ್ತೆ. ಕನ್ನಡ ಎಲಿಜಿಬಿಲಿಟಿ ಟೆಸ್ಟ್ ಇದು ನಿಮಗೆ 150 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ನೀವು 50 ಮಾರ್ಕ್ಸ್ ತಗೋಬೇಕು. ಹಾಗೂ ಇದರ ಮಿನಿಮಮ್ 50 ಮಾರ್ಕ್ಸ್ ತಗೋಬೇಕು. ನಿಮಗೆ ರೀಸೆಂಟ್ KPSC ಅಪ್ಡೇಟ್ಸ್ ಗೊತ್ತಿರ್ಬೋದು, KPSC ಅಲ್ಲಿ ಏನೇನಾಯ್ತು ಅಂತ. ಲಾಸ್ಟ್ KPSC ಏನ್ ಹೇಳ್ತು ಅಂದ್ರೆ, ನೀವು ಕನ್ನಡ ಎಲಿಜಿಬಿಲಿಟಿ ಟೆಸ್ಟ್ ಬೇರೆ ಯಾವುದೇ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರು ಫೋರ್ತ್ ಕಮಿಂಗ್ ಎಕ್ಸಾಮ್ಸ್ಗೂ ಸಹ ಅದು ಅಪ್ಲೈ ಆಗುತ್ತೆ ಅಂತ ಇದೊಂದು ಕಂಡೀಷನ್. ಇನ್ನೊಂದಾದ್ಮೇಲೆ ನೀವು SLC ಅಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಕನ್ನಡ ಓದಿದ್ರೆ ನಿಮಗೆ ಈ ಎಲಿಜಿಬಿಲಿಟಿ ಟೆಸ್ಟ್ ಬರೆಯೋ ನೆಸೆಸಿಟಿ ಇರಲ್ಲ ಅಂತ. ಸೊ ಬೇಸ್ಡ್ ಆನ್ ದಿಸ್ ಕಂಡೀಷನ್, ಇದು ಅಲ್ಲದೆ ಇನ್ನೊಂದು ಮೂರನೇ ಕಂಡೀಷನ್ ಏನಂದ್ರೆ, ನೀವು SLC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀರಾ ಇಲ್ವಾ ಅಂತ KPSC ಸರ್ಟನ್ ಟೈಮ್ ಪೀರಿಯಡ್ ಅಲ್ಲಿ ನಿಮಗೆ ಅದನ್ನ ನೀವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಆರ್ಡರ್ ಬಿಟ್ಟಿತ್ತು. ಅವಾಗ ಆ ಟೈಮ್ ಡ್ಯೂರೇಷನ್ ಅಲ್ಲಿ ನೀವು ಹೋಗಿದ್ದೆ KPSC ವೆಬ್ಸೈಟ್ ಅಲ್ಲಿ ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೊಂಡು, ನೀವು ಕನ್ನಡ ಸಬ್ಜೆಕ್ಟ್ SLC ಅಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿದ್ದೀರಾ ಅಂತ ನೀವು ಅದರಲ್ಲಿ ಫಿಲ್ಅಪ್ ಮಾಡಿದ್ರೆ ನಿಮಗೆ ಈ ಎಲಿಜಿಬಿಲಿಟಿ ಟೆಸ್ಟ್ ಇಂದ ನಿಮಗೆ ಈ ಎಲಿಜಿಬಿಲಿಟಿ ಟೆಸ್ಟ್ ಬರೆಯೋ ನೆಸೆಸಿಟಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಇದು ಕನ್ನಡ ಎಲಿಜಿಬಿಲಿಟಿ ಟೆಸ್ಟ್ ಆಯ್ತು. ನೆಕ್ಸ್ಟ್ ಬಂದ್ರೆ ಪೇಪರ್ 1 ಅಂಡ್ ಪೇಪರ್ 2 ವಿಚ್ ಇಸ್ ಗೋಯಿಂಗ್ ಟು ಬಿ ದ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ಯುವರ್ ಸೆಲೆಕ್ಷನ್. ಇದರಲ್ಲಿ ಏನಂದ್ರೆ ಮಿನಿಮಮ್ ನಿಮಗೆ 35% ನಿಮಗೆ ಅಷ್ಟು ಮಾರ್ಕ್ಸ್ ನೀವು ತೆಗಿಬೇಕು. ಪೇಪರ್ 1 ಅಂಡ್ ಪೇಪರ್ 2 ಎರಡನ್ನೂ ಸೇರಿ ನೀವು 35 ಮಿನಿಮಮ್ ಮಾರ್ಕ್ಸ್ ತೆಗೆದ್ರೇನೆ ನಿಮ್ಮ ಎಲಿಜಿಬಿಲಿಟಿನ, ಅಂದ್ರೆ ಅಪಾರ್ಟ್ ಫ್ರಮ್ ಕನ್ನಡ ನಿಮ್ಮ ಸೆಲೆಕ್ಷನ್ ಆಗೋದಕ್ಕೆ ಮಿನಿಮಮ್ ಕ್ರೈಟೀರಿಯಾ ಇದಾಗಿರುತ್ತೆ. 35% ನೀವು ತೆಗಿಬೇಕು ಅಂತ. ನೆಕ್ಸ್ಟ್ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ ಈ ಟೆಸ್ಟ್ ಅಲ್ಲಿ. ಫಸ್ಟ್ ಬಂದಿದೆ ನಿಮಗೆ ಕನ್ನಡ ಎಲಿಜಿಬಿಲಿಟಿ. ಇದ್ರದ್ದು ನಾನು ಸರ್ಟನ್ ಕಂಡೀಷನ್, ನಿಮ್ಗೆ 3 ಕಂಡೀಷನ್ಸ್ ಹೇಳಿದ್ದೀನಿ ಆಲ್ರೆಡಿ. ಅದಾದ್ಮೇಲೆ ನಿಮಗೆ ರಿಯಲ್ ಕಾಂಪಿಟೇಟಿವ್ ನಿಮಗೆ ಯಾವ್ದು ಕೌಂಟ್ ಆಗುತ್ತೆ ನಿಮ್ಮ ಸೆಲೆಕ್ಷನ್ಗೆ ಅಂತ ಪೇಪರ್ 1 ಅಂಡ್ ಪೇಪರ್ 2 ಅದ್ರ ಬಗ್ಗೆ ನಿಮಗೆ ಇವಾಗ ಮಾಹಿತಿ ನಾನು ಕೊಡ್ತೀನಿ. ಪೇಪರ್ 2 ಅಂಡ್ ಪೇಪರ್ 2 ಮಿನಿಮಮ್ ನಿಮಗೆ 35% ನೀವು ಸ್ಕೋರ್ ಮಾಡಿದ್ರೆ ನಿಮಗೆ ಅದರದ್ದು ಎಲಿಜಿಬಿಲಿಟಿ ಸಿಗೋದು, ಪೋಸ್ಟ್ಗೆ ಎಲಿಜಿಬಲ್ ಆಗ್ತೀರಾ ನೀವು. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇದೆ. 1/4 ಆಫ್ ಯುವರ್ ನೆಗೆಟಿವ್ ಮಾರ್ಕಿಂಗ್ ಇದೆ ಈ ಎಕ್ಸಾಮ್ ಅಲ್ಲಿ. ಸೊ ನೆಕ್ಸ್ಟ್ ಐ ವಿಲ್ ಲೆಟ್ ಯು ನೋ ಅಬೌಟ್ ದ ಸಿಲೆಬಸ್. ಪಠ್ಯಕ್ರಮ ಅಂದ್ರೆ ಸಿಲೆಬಸ್. ಫಸ್ಟ್ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ವಿಷಯಗಳು ಸಾಮಾನ್ಯ ಜ್ಞಾನ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಅಂದ್ರೆ ನಿಮಗೆ ಜನರಲ್ ನಾಲೆಡ್ಜ್ ಅಂಡ್ ರೀಸೆಂಟ್ ಇಶ್ಯೂಸ್ ಬಗ್ಗೆ. ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್. ಓಕೆ, ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಅಂದ್ರೆ ಜನರಲ್ ಸೈನ್ಸ್. ನೆಕ್ಸ್ಟ್ ಭೂಗೋಳ ಶಾಸ್ತ್ರ ಅಂದ್ರೆ ಜಿಯೋಗ್ರಫಿ. ಸಮಾಜ ವಿಜ್ಞಾನ ಅಂದ್ರೆ ಸೋಶಿಯಾಲಜಿ.
ನೆಕ್ಸ್ಟ್ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು. ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಹಿಸ್ಟ್ರಿ ಆಫ್ ಬೋತ್ ಇಂಡಿಯಾ ಅಂಡ್ ಕರ್ನಾಟಕ. ಮತ್ತೆ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದಾದ್ಮೇಲೆ ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ದಟ್ ಮೀನ್ಸ್ ಪ್ರಾಕ್ಟಿಕಲ್ ನಾಲೆಡ್ಜ್. ಅಂಡ್ ಮೆಂಟಲ್ ಎಬಿಲಿಟಿ. ಇದಾದ್ಮೇಲೆ ನೆಕ್ಸ್ಟ್ ಬಂದಿದೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ, ಕರ್ನಾಟಕದ ಸೋಷಿಯಲ್ ಅಂಡ್ ಕಲ್ಚರಲ್ ಹಿಸ್ಟ್ರಿ. ಕರ್ನಾಟಕ ಸೋಷಿಯಲ್ ಅಂಡ್ ಕಲ್ಚರಲ್ ಹಿಸ್ಟ್ರಿ. ಇದಾದ್ಮೇಲೆ ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಭೂ ಸುಧಾರಣೆಗಳು, ಅಂದ್ರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್. ಕರ್ನಾಟಕದ ಅರ್ಥವ್ಯವಸ್ಥೆ ಅಂದ್ರೆ ಕರ್ನಾಟಕ ಎಕನಾಮಿ. ಇದರಲ್ಲಿ ಕರ್ನಾಟಕ ಎಕನಾಮಿ ಅಂದ್ರೆ ನಿಮಗೆ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಡಿಫರೆಂಟ್ ಡೆವಲಪ್ಮೆಂಟ್ಸ್ ಇನ್ ಕರ್ನಾಟಕ ಎಕನಾಮಿ ಅಂತ. ಅದಾದ್ಮೇಲೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು. ಸೊ ರೂರಲ್ ಕೋಆಪರೇಟಿವ್ ಸೊಸೈಟೀಸ್. ಓಕೆ. ಇದಾದ್ಮೇಲೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ವಾಲ್ವ್ಮೆಂಟ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಮೋಸ್ಟ್ಲಿ ಮೇಜರ್ಲಿ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು. ಸೊ ಇಟ್ ಈಸ್ ನಥಿಂಗ್ ಬಟ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ನೆಕ್ಸ್ಟ್ ಬೌದ್ಧಿಕ ಸಾಮರ್ಥ್ಯ. ಸೊ ಇಟ್ ಈಸ್ ನಥಿಂಗ್ ಬಟ್ ಮೆಂಟಲ್ ಎಬಿಲಿಟಿ. ದಿಸ್ ಈಸ್ ದ ಹೋಲಿಸ್ಟಿಕ್ ವ್ಯೂ ಆಫ್ ಯುವರ್ ಪೇಪರ್ 1 ಅಂದ್ರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಪೇಪರ್ 1 ಬಗ್ಗೆ ಇಷ್ಟೊಂದು ಮಾಹಿತಿ. ಇದರಲ್ಲಿ ಸಿಲೆಬಸ್ ಯಾವ್ದಾದ್ರು ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ನಾನು ಕನ್ನಡದಲ್ಲೂ ಹೇಳಿದ್ದೀನಿ ಮತ್ತೆ ಇಂಗ್ಲಿಷಲ್ಲೂ ಹೇಳಿದ್ದೀನಿ. ನೆಕ್ಸ್ಟ್ ನಾವು ಪೇಪರ್ 2 ಬಗ್ಗೆ ನೋಡೋಣ. ಪೇಪರ್ 2 ಅಲ್ಲಿ ಏನೇನು ಬರುತ್ತೆ? ಪೇಪರ್ 2 ಅಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಬರುತ್ತೆ, ಕನ್ನಡ ಆದ್ಮೇಲೆ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ. ಇದು ಕನ್ನಡ ಬಂದಿದೆ 35 ಮಾರ್ಕ್ಸ್, ಇಂಗ್ಲಿಷ್ ಬಂದಿದೆ 35 ಮಾರ್ಕ್ಸ್ ಮತ್ತೆ ಕಂಪ್ಯೂಟರ್ ನಾಲೆಡ್ಜ್ ಬಂದಿದೆ 30 ಮಾರ್ಕ್ಸ್. ಸೊ ಟೋಟಲಿ ನಿಮಗೆ ಪೇಪರ್ 1 ಅಲ್ಲಿ 100 ಮಾರ್ಕ್ಸ್ 1.5 ಅವರ್ ಇರುತ್ತೆ. ನೀವು ಗಮನ ಇಟ್ಟು ಕೇಳಬೇಕಾಗಿರೋ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದನ್ನು ಮಾತ್ರ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಇಟ್ ವಿಲ್ ಬಿ ಎ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಯುವರ್ ಪ್ರಿಪರೇಷನ್ ಆಸ್ ವೆಲ್ ಆಸ್ ಯುವರ್ ಲೈಫ್ ಸಹ ಆಗ್ಬೋದು. ಸೊ ಇದನ್ನ ಗಮನ ಇಟ್ಟು ಕೇಳಿ. ಇದೇನಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ 100 ಮಾರ್ಕ್ಸ್ ಇದೆ, ಬಟ್ ಟೈಮ್ ಮಾತ್ರ ನಿಮಗೆ 1.5 ಅವರ್ ಇದೆ. ಓಕೆ, ನಾನು ಏನಕ್ಕೆ ಹೇಳ್ತಿದ್ದೀನಪ್ಪ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇದೆ, ಬಟ್ ಇಲ್ಲಿ ಟೈಮ್ ಬಂದಿದೆ 2 ಅವರ್ಸ್ ಇದೆ. ಸೊ ಎರಡಕ್ಕೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಪೇಪರ್ 1 ಅಂಡ್ ಪೇಪರ್ 2 100 ಇರುತ್ತೆ. ಬಟ್ ಪೇಪರ್ 1 ಗೆ 1.5 ಅವರ್, ಪೇಪರ್ 2 ಗೆ 2 ಅವರ್ಸ್ ಇರುತ್ತೆ. ಇದನ್ನ ನೀವು ಗಮನ ಇಟ್ಕೋಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ರೀಸೆಂಟ್ ಡೆವಲಪ್ಮೆಂಟ್ಸ್ ನೀವೆಲ್ಲ ನೋಡ್ತಾ ಇರಬಹುದು. ಕನ್ನಡದ KS ಗೆಜೆಟೆಡ್ ಪ್ರೊಫೆಷನಲ್ ಎಷ್ಟೊಂದು ಮಿಸ್ಟೇಕ್ಸ್ ಆಗಿತ್ತು ಅಂತ. ಬಟ್ ಸ್ಟಿಲ್ ಇಯರ್ ನೋಟಿಫಿಕೇಶನ್ ನಾವು ಏನೇ ಆಗಲಿ, ನಾವು ನೋಟಿಫಿಕೇಶನ್ ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದ್ರ ತಕ್ಕಂತೆ ನಾವು ಹೋಗ್ಬೇಕು. ಪೇಪರ್ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಸೆಟ್ ಆಗಿರುತ್ತೆ. ಆದರೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ, ಅಂದ್ರೆ ಏನಾದ್ರು ಮಿಸ್ಟೇಕ್ಸ್ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆ ಇಂಗ್ಲಿಷ್ ಮೀಡಿಯಂ ಅನ್ನೇ ಕನ್ಸಿಡರ್ ಮಾಡಬೇಕು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ನೋಟಿಫಿಕೇಶನ್ ಮ್ಯಾಟರ್ಸ್ ಎ ಲಾಟ್. ನೀವು ನಾಳೆ ಕೋರ್ಟ್ಗೆ ಹೋಗಿ ಎಲ್ಲೇ ಹೋಗಿ ಇದನ್ನು ಫಸ್ಟ್ ರೆಫರ್ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಎಲಿಜಿಬಿಲಿಟಿ ಎಷ್ಟಿರುತ್ತೆ ಈ ಎಕ್ಸಾಮ್ಗೆ ಅಂತ ಆಲ್ರೆಡಿ ನೀವು ಅಪ್ಲೈ ಮಾಡಿ ಪ್ರೊಸೀಜರ್ ಎಲ್ಲ ಮುಗಿದಿದೆ. ಬಟ್ ಸುಮ್ಮನೆ ನಾನು ನಿಮ್ಗೆ ಇನ್ನೊಂದ್ಸತಿ ಹೇಳ್ತಿದ್ದೀನಿ. ಮಿನಿಮಮ್ ಏಜ್ 18 ಇಯರ್ಸ್, ಜನರಲ್ಗೆ 35 ಇಯರ್ಸ್, ಮತ್ತೆ ಕ್ಯಾಟಗರಿ ನೀವು ಬಿಲಾಂಗ್ ಆಗಿರೋ 38 ಅಂಡ್ 40 ಇಯರ್ಸ್ ಇರುತ್ತೆ. ಮತ್ತೆ ಇದರಲ್ಲಿ ನಿಮಗೆ ಬೇಸಿಕ್ ಪೇ ಅಂತ ಕೊಟ್ಟಿದ್ದಾರೆ 33,450 to 62,600 ಅಂತ. ಇದು ಓಲ್ಡ್ ಸ್ಟ್ರಕ್ಚರ್. ನ್ಯೂ ಸ್ಟ್ರಕ್ಚರ್ 7th ಪೇ ಕಮಿಷನ್ ಸ್ಟ್ರಕ್ಚರ್ ಅಲ್ಲಿ ಏನಿದೆ ಅಂದ್ರೆ 54,175 to
99,400 ವರೆಗೂ ಇವಾಗ ಪೇ ಸ್ಕೇಲ್ ಇದೆ. ಸೊ ಪೇ ಸ್ಕೇಲ್ ನೀವು ಗಮನ ಇಟ್ಕೊಳ್ಳಿ, ಇಟ್ಸ್ ಎ ವೆರಿ ಹ್ಯೂಜ್ ಪೇ ಸ್ಕೇಲ್. ಸೊ ಯಾವುದೇ ಕಾರಣ ಈ ಎಕ್ಸಾಮ್ ಅನ್ನು ಮಿಸ್ ಮಾಡ್ಕೊಂಡು ಹೋಗಬೇಡಿ. ಇಫ್ ಯು ಆರ್ ಎಲಿಜಿಬಲ್. ಟೋಟಲಿ 50 ಪೋಸ್ಟ್ ಇದೆ. ಮತ್ತೆ ಇದು ಇಷ್ಟೊಂದು ಪೋಸ್ಟ್ ಯಾವಾಗ ಕಾಲ್ಫಾರ್ಮ್ ಆಗುತ್ತೋ ಗೊತ್ತೇ ಇಲ್ಲ, ಆಗುತ್ತೋ ಯಾರು ಹೇಳಕ್ಕೂ ಆಗೋದಿಲ್ಲ. ಸೊ ನೀವು ಎಲಿಜಿಬಲ್ ಇದ್ದೀರಾ ಎಕ್ಸಾಮ್ ಬರೆಯೋಕೆ, ನೀವು ಅಪ್ಲೈ ಮಾಡಿದ್ದೀರಾ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಎಕ್ಸಾಮ್ ಅನ್ನು ಮಿಸ್ ಮಾಡಕ್ ಹೋಗಬೇಡಿ. ನೆಕ್ಸ್ಟ್ ಇಷ್ಟೊಂದೆಲ್ಲ ನಾನು ಗೌರ್ಮೆಂಟ್ ಕಡೆಯಿಂದ ಕಲೆಕ್ಟ್ ಮಾಡಿರೋ ಮಾಹಿತಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದೀನಿ. ಸ್ವಲ್ಪ ಈ ಕೋರ್ಸ್ ಹಾಗೂ ಮತ್ತೆ ಈ ಪೋಸ್ಟ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಇಟ್ ಈಸ್ ಫಸ್ಟ್ ಆಫ್ ಆಲ್ ಎ ಗ್ರೂಪ್ ಸಿ ಪೋಸ್ಟ್. ಇಟ್ಸ್ ಎ ವೆರಿ ಗುಡ್ ಪೋಸ್ಟ್. ಗ್ರೂಪ್ ಸಿ ಪೋಸ್ಟ್ ಅಂದ್ರೆ ಇಟ್ಸ್ ಎ ವೆರಿ ಲ್ಯುಕ್ರೇಟಿವ್ ಪೋಸ್ಟ್ ಅಂತ ನೀವು ಕನ್ಸಿಡರ್ ಮಾಡಿ. ಇದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಈ ಕೋರ್ಸ್ ಬರುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅಲ್ಲಿ ಬರುತ್ತೆ. ಇದು ಅಷ್ಟೇ ಅಲ್ಲದೆ ಡಿಫ್ರೆಂಟ್ ಮಿನಿಸ್ಟ್ರೀಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದು ಯಾವ್ಯಾವ್ದು ಅಂದ್ರೆ ಮಿನಿಸ್ಟ್ರಿ ಆಫ್ ಶುಗರ್, ಟೆಕ್ಸ್ಟೈಲ್ ಅಂಡ್ ಹ್ಯಾಂಡ್ಲೂಮ್ಸ್ ಇದು ಇದ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಮಿನಿಸ್ಟ್ರಿ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮಿನಿಸ್ಟ್ರಿ ಆಫ್ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್, ಇಷ್ಟೊಂದೆಲ್ಲ ಮಿನಿಸ್ಟ್ರೀಸ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಯಾಕಂದ್ರೆ ನೀವು ನೋಡಿರ್ಬೋದು ನಮ್ಮ ಸೆಕೆಂಡರಿ ಸೆಕ್ಟರ್ ಬಂದಿದೆ ಇಂಡಸ್ಟ್ರೀಸ್. ಸೊ ಇಂಡಸ್ಟ್ರೀಸ್ ವೆರಿ ನಿಮಗೆ ಯಾವುದೇ ಎಕನಾಮಿನ ಇಂಡಿಕೇಟರ್ ಆಗಿರುತ್ತೆ. ನಮ್ಮ ಇಂಡಿಯಾ ನೀವು ಕೇಳಿರ್ಬೋದು ಮಿಸ್ಸಿಂಗ್ ಮಿಡ್ಲ್ ಅಂತ. ಯಾಕಂದ್ರೆ ಇಂಡಸ್ಟ್ರೀಸ್ ಗ್ರೋತ್ ಆಗಿಲ್ಲ ಇಂಡಿಯಾದಲ್ಲಿ. ಫಸ್ಟ್ ಏನಂದ್ರೆ ಪ್ರೈಮರಿ ಸೆಕ್ಟರ್ ಅಗ್ರಿಕಲ್ಚರ್ ಗ್ರೋತ್ ಇತ್ತು, ಮತ್ತೆ ಸೆಕೆಂಡರಿ ಸೆಕ್ಟರ್ ಇಂಡಸ್ಟ್ರೀಸ್, ಟರ್ಷರಿ ಸೆಕ್ಟರ್ ಬಂದಿದೆ ಸರ್ವಿಸಸ್. ಇಂಡಿಯಾದ ಎಕನಾಮಿ ಹೆಂಗ್ ಗ್ರೋತ್ ಆಯ್ತು, ಫಸ್ಟ್ ಪ್ರೈಮರಿ ಸೆಕ್ಟರ್ ಇಂದ ಯೂಶಲಿ ಇಂಡಸ್ಟ್ರೀಸ್ ಹೋಗ್ಬೇಕು, ಇಂಡಸ್ಟ್ರೀಸ್ ಇಂದ ಮತ್ತೆ ನಾವು ಟರ್ಷರಿ ಸೆಕ್ಟರ್ ಹೋಗ್ಬೇಕು. ಬಟ್ ಇಂಡಿಯನ್ ಎಕನಾಮಿ ಹ್ಯಾಡ್ ಬಿನ್ ಜಂಪ್ಡ್ ಫ್ರಮ್ ಪ್ರೈಮರಿ ಸೆಕ್ಟರ್ ಟು ಟರ್ಷರಿ ಸೆಕ್ಟರ್. ದ ಇಂಡಸ್ಟ್ರಿ ಸೆಕ್ಟರ್ ಹ್ಯಾಡ್ ಬಿನ್ ಲ್ಯಾಗ್ಡ್ ಬಿಹೈಂಡ್. ದೆನ್ ಈ ನೀವು ಜಾಬ್ ಸೇರಿದ್ರೆ ನಿಮ್ಮ ರೋಲ್ ಏನೇನಿರುತ್ತೆ ಅಂತ MSME ನೀವು ನೋಡಿಬಹುದು. ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ಇದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು. ಇದನ್ನ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಹೊಸದಾಗಿ ನ್ಯೂ ಇಂಡಸ್ಟ್ರೀಸ್. ಮತ್ತೆ ನೀವು ಎಕ್ಸ್ಟೆನ್ಷನ್ ಅಂದ್ರೆ ನ್ಯೂ ಬ್ರಾಂಚಸ್ ಓಪನ್ ಮಾಡೋದಾಗ್ಲಿ, ಇದಕ್ಕೆ ಪರ್ಮಿಷನ್ ಕೊಡೋದು, ಇದಕ್ಕೆ ಅಸಿಸ್ಟೆನ್ಸ್ ಮಾಡೋದು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಲಿ, ಲೋನ್ ಆಗಲಿ, ಇದರದ ರಿಜಿಸ್ಟ್ರೇಷನ್ ಆಗಲಿ, ರಿನ್ಯೂವಲ್ ಆಗಲಿ, ಎಕ್ಸ್ಟೆನ್ಷನ್ ಆಗಲಿ, ಗೌರ್ಮೆಂಟ್ ಫೆಸಿಲಿಟೀಸ್ ಹೆಂಗ್ ಯೂಟಿಲೈಸ್ ಮಾಡ್ಕೋಬಹುದು, ಇದೆಲ್ಲ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದು, ಇದೆಲ್ಲ ನಿಮ್ಮ ರೋಲ್ ಆಗಿರುತ್ತೆ ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ ಆಸ್ ಅನ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್. ಮತ್ತೆ ಇದ್ರಲ್ಲಿ ನಿಮ್ಮ ಫೀಲ್ಡ್ ವಿಸಿಟ್ಸ್ ಇರುತ್ತೆ. ಫೀಲ್ಡ್ ವಿಸಿಟ್ಸ್ ಅಂದ್ರೆ ಇಂಡಸ್ಟ್ರೀಸ್ ಹೆಂಗ್ ವರ್ಕ್ ಆಗ್ತಿದೆ, ಪ್ರಾಪರ್ ಆಗಿ ವರ್ಕ್ ಆಗ್ತಿದೆಯಾ, ಅದ್ರ ಮೇಲೆ ಪೆನಾಲ್ಟೀಸ್ ಹಾಕೋದಾಗ್ಲಿ, ಇಲ್ಲಾಂದ್ರೆ ಅವ್ರು ಪ್ರಾಪರ್ ಆಗಿ ಒಂದು ಪ್ರಾಪರ್ ಗೈಡೆನ್ಸ್ ಕೊಡೋದಾಗ್ಲಿ, ಇದೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ಇದ್ರದ್ದು ಹೆರಾರ್ಕಿ ಹೆಂಗಿರುತ್ತೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ನೀವು ಸೆಲೆಕ್ಟ್ ಆದ್ಮೇಲೆ ನೀವು ಯಾವ್ಯಾವ ಪೋಸ್ಟ್ವರೆಗೂ ಹೋಗಬಹುದು. ಇದರಲ್ಲಿ ಮತ್ತೆ ನಿಮಗೆ ಬೇರೆ ರೀತಿ ನೀವು ಹೆಂಗೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಸೇರ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಲೈಟ್ ಆಗಿ ಮಾಹಿತಿ ಕೊಡ್ತೀನಿ. ಫಸ್ಟ್ ನೀವು ಈ ಎಕ್ಸಾಮ್ ಕ್ಲಿಯರ್ ಆದ್ರೆ ನೀವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಸೆಲೆಕ್ಟ್ ಆಗ್ತೀರಾ. ಇದು ತಾಲೂಕ್ ಲೆವೆಲ್ ಅಲ್ಲಿ ನೀವು ವರ್ಕ್ ಮಾಡ್ತೀರಾ. ಇದಾದ ಮೇಲೆ ಒಂದು 2 ಇಯರ್ಸ್ ನಿಮ್ಗೆ ಪ್ರೊಫೆಷನಲ್ ಇರುತ್ತೆ. ಮತ್ತೆ ನೀವು 3 ಇಯರ್ಸ್ ಕಳೆದ್ರೆ ಟೋಟಲಿ 5 ಇಯರ್ಸ್ ಮುಗಿತಂದ್ರೆ ನೀವು IPO ಆಗಿ ಪ್ರಮೋಟ್ ಆಗ್ತೀರಾ, ಇಂಡಸ್ಟ್ರಿಯಲ್ ಪ್ರಮೋಷನಲ್ ಆಫೀಸರ್ ಆಗಿ. ಇದು ಸಹ ತಾಲೂಕ್ ಲೆವೆಲ್ ಪೋಸ್ಟ್. ಇದು ನೀವು 5 ಇಯರ್ಸ್ ಆದ್ಮೇಲೆ ನೀವು ಫಸ್ಟ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ 5 ಇಯರ್ಸ್ ಸರ್ವ್ ಆದ್ಮೇಲೆ IPO ಆಗ್ತೀರಾ. IPO ಆದ್ಮೇಲೆ IPO ಅಲ್ಲಿ 5 ಇಯರ್ಸ್ ನೀವು ಸರ್ವ್ ಮಾಡ್ಕೊಂಡ್ಮೇಲೆ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಆಗ್ತೀರಾ. ಇದು ಸಹ ತಾಲೂಕ್ ಲೆವೆಲ್ ಪೋಸ್ಟ್. ಬಟ್ ತಾಲೂಕ್ ಲೆವೆಲ್ ಅಲ್ಲಿ ನೀವೇ ಬಾಸ್ ಆಗಿರ್ತೀರಾ ಇನ್ ದಿಸ್ ಡಿಪಾರ್ಟ್ಮೆಂಟ್. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಇದರಲ್ಲಿ 40% ನಿಮಗೆ KS ಸೆಲೆಕ್ಷನ್ ಇರುತ್ತೆ, 60% ನಿಮ್ಮ ಪ್ರಮೋಷನ್ ಇಂದ. ಅಂದ್ರೆ 60% ನೀವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಬರ್ತೀರಾ, 40% ನಿಮಗೆ KS ಗೆಜೆಟೆಡ್ ಗ್ರೂಪ್ A ಗ್ರೂಪ್ B ಸರ್ವಿಸಸ್ ಇಂದ ಬರ್ತೀರಾ. ನೀವು ನೋಡಿರ್ಬೋದು ಗೆಜೆಟೆಡ್ ಗ್ರೂಪ್ A ಗ್ರೂಪ್ B ಸರ್ವಿಸಸ್ ಸಹ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಪೋಸ್ಟ್ ಇದೆ. ಇಲ್ಲ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಮಾಡಿರೋ ಗ್ರೂಪ್ B ಪೋಸ್ಟ್ ಗಳಲ್ಲಿ ಈ ಪೋಸ್ಟ್ ಇದೆ. ಓಕೆ, ನೆಕ್ಸ್ಟ್ ಇದ್ರ ಪ್ರಮೋಷನ್ ಹೆಂಗಂದ್ರೆ ನೀವು 4 ಇಯರ್ಸ್ ಸರ್ವ್ ಮಾಡಿದ ಮೇಲೆ ನೀವು ಡೆಪ್ಯೂಟಿ ಡೈರೆಕ್ಟರ್ ಆಗಿ ಪ್ರಮೋಟ್ ಆಗ್ತೀರಾ. ಇದು ಡಿಸ್ಟ್ರಿಕ್ಟ್ ಲೆವೆಲ್ ಪೋಸ್ಟ್ ಇರುತ್ತೆ. ಇದರಲ್ಲಿ ನೀವು 3 ಇಯರ್ಸ್ ಸರ್ವ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಪ್ರಮೋಷನ್ JD ಆಗುತ್ತೆ. ಅಂದ್ರೆ ಇದು ಸಹ ಡಿಸ್ಟ್ರಿಕ್ಟ್ ಲೆವೆಲ್ ಪೋಸ್ಟ್. ಇಲ್ಲಿ 3 ಇಯರ್ಸ್ ನೀವು ಸರ್ವ್ ಮಾಡಿದ್ಮೇಲೆ AD ಆಗ್ತೀರಾ, ಅಂದ್ರೆ ಅಡಿಷನಲ್ ಡೈರೆಕ್ಟರ್. ಇಟ್ ಇಸ್ ನಾಟ್ ದ ಅಸಿಸ್ಟೆಂಟ್ ಡೈರೆಕ್ಟರ್. ಇದು ಡಿಫ್ರೆಂಟ್. ಓಕೆ, ಸೊ ಅಡಿಷನಲ್ ಡೈರೆಕ್ಟರ್ ಆಗ್ತೀರಾ. ಇದು ಸ್ಟೇಟ್ ಲೆವೆಲ್ ಪೋಸ್ಟ್. ಇಲ್ಲಿ ಮೋಸ್ಟ್ಲಿ IAS ಆಫೀಸರ್ಸ್, ಇಲ್ಲ ಅಂದ್ರೆ ನಿಮ್ಮ ಗ್ರೂಪ್ B ಎಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಇಲ್ಲಿವರೆಗೂ ಬರ್ಬೋದು ನೀವು.
ಗ್ರೂಪ್ ಬಿ ಅಲ್ಲಿ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ರೆ ನೀವು ಈ ಪೋಸ್ಟ್ ವರೆಗೂ ಹೋಗಬಹುದು. ಬೈ ಚಾನ್ಸ್ ಬೈ ಆಲ್ ದ ರಿಸರ್ವೇಶನ್ ಕನ್ಸಿಡರ್ ಆಗಿ ನೀವು ವೆರಿ ಅರ್ಲಿ ಸ್ಟೇಜ್ ಅಲ್ಲಿ ಎಡಿ ಆಗಿದ್ರೆ ನೀವು ಕಮಿಷನರ್ ವರೆಗೂ ಹೋಗಬಹುದು. ಈ ಪೋಸ್ಟ್ಗಳು ಏನಂದ್ರೆ ಈ ಎರಡು ಪೋಸ್ಟ್ಗಳು ಮೋಸ್ಟ್ಲಿ IAS ಆಫೀಸರ್ಗಳು ಹೋಲ್ಡ್ ಮಾಡ್ತಾರೆ. IAS ಆಫೀಸರ್ ಇಲ್ಲ ಅಂದ್ರೆ KAS ಆಫೀಸರ್ಸ್ ಹೋಲ್ಡ್ ಮಾಡಬಹುದು ಡ್ಯೂ ಟು ಸರ್ಟನ್ ಕ್ರೈಟೀರಿಯಾಸ್. ಬಟ್ ನೀವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆದ್ರೆ ನೀವು ಮ್ಯಾಕ್ಸಿಮಮ್ ಡೆಪ್ಯೂಟಿ ಡೈರೆಕ್ಟರ್ ಆರ್ ಜಾಯಿಂಟ್ ಡೈರೆಕ್ಟರ್ ಆಗ್ಬೋದು. ಇಲ್ಲಿ ಹೋಗೋರಿಗೆ ತುಂಬಾ ನಿಮ್ಮ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನಿಮ್ಮ ಏಜ್ ತುಂಬಾ ರಿಟೈರ್ಮೆಂಟ್ ಸ್ಟೇಜ್ ನೀವು ಬಂದ್ಬಿಟ್ಟಿರ್ತೀರಾ. ಸೊ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಬಗ್ಗೆ ನಾನು ಇಷ್ಟೊಂದೆಲ್ಲ ನಿಮ್ಗೆ ಮಾಹಿತಿ ಕೊಟ್ಟೆ. ಇನ್ನು ನೆಕ್ಸ್ಟ್ ನಮ್ಮ ಫೋರ್ಸೆಟ್ ಇಂದ ನಾವು ಏನ್ ಮಾಡ್ತಿದೀವಿ, ನಮ್ಮ ಫೋರ್ಸೆಟ್ ಇಂದ ನಾವು ನಿಮಗೆ ಸಪರೇಟ್ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಿದೀವಿ. ಸೊ ದಿಸ್ ಇಸ್ ದ ಓವರ್ ಆಲ್ ವ್ಯೂ ಆಫ್ ದ ಟೆಸ್ಟ್ ಸೀರೀಸ್ ವಿಚ್ ವಿ ಆರ್ ಕಂಡಕ್ಟಿಂಗ್. ಇದರಲ್ಲಿ ನಿಮಗೆ ಪ್ರತಿಯೊಂದು ಟೆಸ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಪೇಪರ್ 1 ಹಾಗೂ ಪೇಪರ್ 2 ಇದು ಎರಡೂ ಹ್ಯಾಂಡ್ ಬೈ ಹ್ಯಾಂಡ್ ನಾವು ಟೆಸ್ಟ್ ಪ್ಲಾನ್ ಮಾಡಿದ್ದೀವಿ. ಸೊ ದಟ್ ನಿಮಗೆ ಪೇಪರ್ 1 ಆಗಲಿ ಪೇಪರ್ 2 ಆಗಲಿ ಯಾವುದೇ ಆಗಲಿ ನೀವು ಲ್ಯಾಕ್ ಆಗಬಾರ್ದು. ಎರಡರಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ವೆಲ್ ಆಗಿರಬೇಕು. ಯಾಕೆಂದ್ರೆ ಪೇಪರ್ 1 ಅಂಡ್ ಪೇಪರ್ 2 ಸೇರಿನೇ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಒಳ್ಳೆ ಸೆಲೆಕ್ಷನ್ ಆಗೋದು. ಸೊ ಇದರಲ್ಲಿ ನಾವು ಫಸ್ಟ್ ಕ್ವಾಲಿಟಿ ಕಂಡಕ್ಟ್ ಮಾಡ್ತಿದ್ದೀವಿ. ನಾಳೆ ಕ್ವಾಲಿಟಿ ಆಗುತ್ತೆ. ಇಟ್ ಈಸ್ ಓಪನ್ ಫಾರ್ ಆಲ್. ಯಾರೇ ಆಗಿರ್ಲಿ ನಿಮ್ಗೆ ಇಲ್ಲಿ ಜಾಯ್ನ್ ಆಗಕ್ಕೆ ಇಷ್ಟ ಇಲ್ಲ ಏನೇ ಇರಲಿ, ನೀವು ಬಂದ್ಬಿಟ್ಟು ಒನ್ಸ್ ನೀವು ಅಟೆಂಡ್ ಆಗಿ, ನೀವು ಅಟೆಂಡ್ ಆದಾಗ ನಿಮ್ ಕ್ವಾಲಿಟಿ ಗೊತ್ತಾಗುತ್ತೆ, ನಿಮ್ಗೆ ಪ್ರಿಪರೇಷನ್ ಲೆವೆಲ್ ನಿಮ್ದು ಗೊತ್ತಾಗುತ್ತೆ. ಸೊ ಫಸ್ಟ್ ಟೆಸ್ಟ್ ಇಸ್ ಓಪನ್ ಫಾರ್ ಆಲ್. ದೆನ್ ವಿ ವಿಲ್ ಕಂಡಕ್ಟ್ ದಿಸ್ ಇಸ್ ದ ಅದರ್ ಸಬ್ಜೆಕ್ಟ್ RDPR ಅಂಡ್ ಕಮ್ಯುನಿಕೇಶನ್. ಎವ್ರಿ ಸಂಡೇ ನಿಮಗೆ ಪೇಪರ್ 2 ಸಹ ನಾವು ಕಂಡಕ್ಟ್ ಮಾಡ್ತೀವಿ. ಆದ್ಮೇಲೆ ಹಿಸ್ಟ್ರಿ ಇರುತ್ತೆ, ಎಕನಾಮಿ ಇರುತ್ತೆ. ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ನಿಮಗೆ ಕನ್ನಡ ಸ್ಟಾರ್ಟ್ ಆಯ್ತು, ಇದೊಂದು ಸಂಡೇ ಬರುತ್ತೆ. ಆದ್ಮೇಲೆ ಪ್ರತಿ ಸಂಡೇನೂ ನಿಮಗೆ ಒಂದೊಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಒಂದೊಂದು ಪಾರ್ಟ್ ಕೊಡ್ತೀವಿ. ಸೊ ಹೋಲಿಸ್ಟಿಕ್ ಆಗಿ ನಾವು ಎಲ್ಲ ಕವರ್ ಮಾಡಿದ್ದೀವಿ. ಎಲ್ಲ ಸಿಲೆಬಸ್ ಅಲ್ಲಿ ಯಾವುದೇ ಪಾರ್ಟ್ ಬಿಟ್ಟಿಲ್ಲ. ಕಮ್ಯುನಿಕೇಶನ್ ಪೇಪರ್ ನೋಡಿ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಇನ್ವಾಲ್ವ್ ಆಗಿದೆ. ಎರಡೆರಡು ರೌಂಡ್ ಕಮ್ಯುನಿಕೇಶನ್ ಪೇಪರ್ ಆಗುತ್ತೆ. ಕನ್ನಡ, ಇಂಗ್ಲಿಷ್ ಅಂಡ್ ಕಂಪ್ಯೂಟರ್. ಇದಾದ್ಮೇಲೆ 2 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ದ ಫೀಸ್ ಇಸ್ ವೆರಿ ಮಿನಿಮಮ್, 499. ಸೊ ಡೋಂಟ್ ಡಿಲೇ ಇಟ್. ಇದರ ಬೆನಿಫಿಟ್ಸ್ ಆದಷ್ಟು ಬೇಗ ನೀವು ತಗೊಳ್ಳಿ. ಸೊ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್. ಒನ್ ಮೋರ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, based on your request and demand, if you need ಇದು ಈ ಸಬ್ಜೆಕ್ಟ್ಸ್ ಇದೆಯವಲ್ಲ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ಅದಾದ ಮೇಲೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ, ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಭೂ ಸುಧಾರಣೆ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್, ಕರ್ನಾಟಕ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಇದು ಕರ್ನಾಟಕ ಪರಿಣಾಮಕಾರಿ ಆಡಳಿತಾತ್ಮಕ ತಂತ್ರಜ್ಞಾನದ ಪಾತ್ರ. ಈ ಸಬ್ಜೆಕ್ಟ್ಸ್ ಬಗ್ಗೆ ನಾವು ಕ್ರಾಶ್ ಕೋರ್ಸ್ ಮಾಡೋಣ ಅಂತ ಇದ್ದೀವಿ. ಇಫ್ ಯು ಪೀಪಲ್ ಆರ್ ಇಂಟ್ರೆಸ್ಟೆಡ್, ಕಾಂಟ್ಯಾಕ್ಟ್ ಅಸ್. ಇಫ್ ಯು ರಿಯಲಿ ನೀಡ್ ಇಟ್, ವಿ ವಿಲ್ ಡೆಫಿನೆಟ್ಲಿ ಡೂ ಎ ಕ್ರಾಶ್ ಕೋರ್ಸ್ ಬೇಸ್ಡ್ ಆನ್ ದೀಸ್ ಸಬ್ಜೆಕ್ಟ್ಸ್. ಬಿಕಾಸ್ ಈ ಸಬ್ಜೆಕ್ಟ್ಸ್ ನಿಮಗೆ ಯಾವುದೇ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಾಣ್ಕೊಳ್ಳಲ್ಲ, ಹೆಚ್ಚಾಗಿ ಕಾಣಿಸೋದಿಲ್ಲ. ಅದರಿಂದ ಇದನ್ನ ನಾವು ಪ್ಲಾನ್ ಮಾಡಿದ್ದೀವಿ. ಇಫ್ ಯು ಅಪ್ರೋಚ್ ಅಸ್, ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಓಕೆ, ಥ್ಯಾಂಕ್ ಯು.